ಎಕ್ಸಾಮ್ ಟ್ರ್ಯಾಪರ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಅಕ್ಟೋಬರ್ 8 ಮತ್ತು 9, 2020 ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ನೋಡೋಣ. ಈ ವಿಡಿಯೋನ ನೋಡೋಕೆ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ನಾವು ಅಪ್ಡೇಟ್ ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಬರಲು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಈಗ ಅಕ್ಟೋಬರ್ 8 ಮತ್ತು 9 ಪ್ರಚಲಿತ ಘಟನೆಗಳನ್ನ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಮಾಧವಿ ಪುರಿ ಬುಚ್ ಯಾವ ಸಂಸ್ಥೆಯ ಮೊದಲ ಬಾರಿಗೆ ಪೂರ್ಣ ಸಮಯದ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ? ಉತ್ತರ ಸೆಬಿ. ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಥವಾ ಸೆಬಿ ಮೊದಲ ವುಮೆನ್ ಹೋಲ್ ಟೈಮ್ ಮೆಂಬರ್ ಅಥವಾ WTM ಮಾಧವಿ ಪುರಿ ಬುಚ್ ಅವರು ಆಯ್ಕೆಯಾಗಿದ್ದಾರೆ. ಸೆಬಿ ಮಂಡಳಿಯ ಸದಸ್ಯರಾಗಿ ನೇಮಕಗೊಂಡ ಖಾಸಗಿ ವಲಯದಿಂದ ಮೊದಲಿಗರು ಇವರು. 2020 ಅಕ್ಟೋಬರ್ 4ರಿಂದ WTM ಆಗಿ ನೇಮಕಾತಿಯನ್ನ 1 ವರ್ಷದವರೆಗೆ ವಿಸ್ತರಿಸಲು ಕ್ಯಾಬಿನೆಟ್ ನೇಮಕಾತಿ ಸಮಿತಿ ಅಥವಾ ACC ಇತ್ತೀಚೆಗೆ ಅನುಮೋದನೆ ನೀಡಿದೆ. ಕೇಂದ್ರ ಹಣಕಾಸು ಸಚಿವಾಲಯದ ಯಾವ ಇಲಾಖೆ ಕೇಂದ್ರ ಬಜೆಟ್ ಅನ್ನು ಸಿದ್ಧಪಡಿಸುತ್ತದೆ? ಉತ್ತರ ಆರ್ಥಿಕ ವ್ಯವಹಾರಗಳ ಸಚಿವಾಲಯ. ಕೇಂದ್ರ ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಇಲಾಖೆ ಕೇಂದ್ರ ಬಜೆಟ್ ಸಿದ್ಧಪಡಿಸುವ ಜವಾಬ್ದಾರಿಯನ್ನು ಹೊಂದಿದೆ. ಸಾಂಪ್ರದಾಯಿಕ ಸುತ್ತೋಲೆ ಹೊರಡಿಸುವ ಮೂಲಕ ಹಣಕಾಸು ಸಚಿವಾಲಯವು ಕೇಂದ್ರ ಬಜೆಟ್ 2021-22 ವ್ಯಾಯಾಮವನ್ನು ಪ್ರಾರಂಭಿಸಿದೆ. ಇತ್ತೀಚೆಗೆ ಫೆಬ್ರವರಿ 21, 2020 ಬಜೆಟ್ ಅನ್ನು ಸಂಸತ್ನಲ್ಲಿ ಮಂಡಿಸುವ ನಿರೀಕ್ಷೆ ಇದೆ. ಚರ್ಚೆಗಳು ಅಕ್ಟೋಬರ್ 16ರಿಂದ ಪ್ರಾರಂಭವಾಗಿ ನವೆಂಬರ್ ಮೊದಲ ವಾರದವರೆಗೆ ಮುಂದುವರಿಯುತ್ತದೆ. ರಸಾಯನಶಾಸ್ತ್ರ 2020ರಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದವರು ಯಾರು? ಉತ್ತರ ಎಮ್ಯಾನ್ಯುಯಲ್ ಚಾರ್ಪೆಂಟಿಯರ್ ಮತ್ತು ಜೆನಿಫರ್ ಎ ಡೌಡ್ನಾ. ಜಿನೋಮ್ ಎಡಿಟಿಂಗ್ CRISPR ಅಥವಾ Cas9 ಜೆನೆಟಿಕ್ ಕತ್ತರಿಗಾಗಿ ಕ್ರಾಂತಿಕಾರಿ ಸಾಧನವನ್ನು ಅಭಿವೃದ್ಧಿಪಡಿಸಿದ್ದಕ್ಕಾಗಿ ರಸಾಯನಶಾಸ್ತ್ರ 2020 ನೊಬೆಲ್ ಪ್ರಶಸ್ತಿಯನ್ನ ಎಮ್ಯಾನ್ಯುಯಲ್ ಚಾರ್ಪೆಂಟಿಯರ್ ಮತ್ತು ಜೆನಿಫರ್ ಎ ಡೌಡ್ನಾ ಅವರಿಗೆ ಜಂಟಿಯಾಗಿ ನೀಡಲಾಗಿದೆ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ರಸಾಯನಶಾಸ್ತ್ರದ 2020 ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡವರು ಯಾರು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಎಮ್ಯಾನ್ಯುಯಲ್ ಚಾರ್ಪೆಂಟಿಯರ್ ಮತ್ತು ಜೆನಿಫರ್ ಎ ಡೌಡ್ನಾ. ವೆರಿ ಇಂಪಾರ್ಟೆಂಟ್. 2021 ಮೊದಲ ತ್ರೈಮಾಸಿಕದಲ್ಲಿ ಸಿಟ್ವೆ ಬಂದರಿನ ಕಾರ್ಯಾಚರಣೆಯತ್ತ ಭಾರತದೊಂದಿಗೆ ಕೆಲಸ ಮಾಡಲು ಯಾವ ರಾಷ್ಟ್ರ ಒಪ್ಪಿದೆ? ಉತ್ತರ ಮ್ಯಾನ್ಮಾರ್. ಭಾರತ ಮತ್ತು ಮ್ಯಾನ್ಮಾರ್ 2020 ಅಕ್ಟೋಬರ್ 5ರಂದು ಸಿಟ್ವೆ ಬಂದರಿನ ಕಾರ್ಯಾಚರಣೆಯತ್ತ 2021 ಮೊದಲ ತ್ರೈಮಾಸಿಕದಲ್ಲಿ ಕೆಲಸ ಮಾಡಲು ಒಪ್ಪಿಕೊಂಡಿತು. ಭಾರತೀಯ ಸೇನೆಯ ಮುಖ್ಯ ಜನರಲ್ MM ನಾರವಾನೆ ಮತ್ತು ಹರ್ಷವರ್ಧನ್ ಶಿಂಗಾಲಾ ಭಾರತೀಯ ವಿದೇಶಾಂಗ ಕಾರ್ಯದರ್ಶಿ ಮ್ಯಾನ್ಮಾರ್ ಭೇಟಿಯ ಸಂದರ್ಭದಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರದ ಕೃಷಿ ಸುಧಾರಣಾ ಕಾನೂನುಗಳನ್ನು ಕಾನೂನುಬದ್ಧವಾಗಿ ಪ್ರಶ್ನಿಸಿದ ರಾಜ್ಯ ಯಾವುದು? ಉತ್ತರ ಛತ್ತೀಸ್ಗಢ. ಛತ್ತೀಸ್ಗಢ ರಾಜ್ಯ ಸರ್ಕಾರ ರಾಜ್ಯದ ವಿಷಯವನ್ನು ಉಲ್ಲಂಘಿಸಿದ್ದಾರೆ ಎಂಬ ಕಾರಣಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರದ ಕೃಷಿ ಸುಧಾರಣಾ ಕಾನೂನುಗಳನ್ನು ಕಾನೂನುಬದ್ಧವಾಗಿ ಪ್ರಶ್ನಿಸಿದ ಮೊದಲ ರಾಜ್ಯವಾಗಿದೆ. ಈ ಒಂದು ಛತ್ತೀಸ್ಗಢ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಳುತ್ತಿದೆ. ಸಾರ್ವತ್ರಿಕ ಚುನಾವಣೆ 2020ಕ್ಕೆ ಮುಂಚಿತವಾಗಿ ಯಾವ ರಾಷ್ಟ್ರದ ಸರ್ಕಾರ ರಾಜೀನಾಮೆ ನೀಡಿದೆ? ಉತ್ತರ ಕುವೈತ್. 2020 ಅಕ್ಟೋಬರ್ 6ರಂದು ಪ್ರಧಾನಿ ಸಬಾ ಅಲ್ ಖಾಲಿದ್ ಅಲ್ ಸಬಾ ಅವರ ಅಧ್ಯಕ್ಷತೆಯಲ್ಲಿರುವ ಕುವೈತ್ ಸರ್ಕಾರವು 2020 ನವೆಂಬರ್ನಲ್ಲಿ ಸಾರ್ವತ್ರಿಕ ಚುನಾವಣೆ ನಿರೀಕ್ಷೆಯಲ್ಲಿ ಎಮಿರ್ ನವಾಫ್ ಅಲ್ ಅಹ್ಮದ್ ಅಲ್ ಜಾಬರ್ ಅಲ್ ಸಬಾ ಅವರಿಗೆ ರಾಜೀನಾಮೆ ಸಲ್ಲಿಸಿತು. ಕೋವಿಡ್-19ಗೆ ಸಂಭಾವ್ಯ ಚಿಕಿತ್ಸೆಯಾಗಿ ಯಾವ ಆಂಟಿಸೆರಾದ ಹಂತ 1 ಮಾನವ ಕ್ಲಿನಿಕ್ ಪ್ರಯೋಗವನ್ನು ನಡೆಸಲು DCGI ಅನುಮೋದನೆ ನೀಡಿದೆ? ಉತ್ತರ ಹಾರ್ಸ್ ಆಂಟಿಸೆರಾ. ಆಂಟಿಸೆರಾದ ಹಂತ 1 ಮಾನವ ಕ್ಲಿನಿಕ್ ಪ್ರಯೋಗವನ್ನು ನಡೆಸಲು ಭಾರತದ ಡ್ರಗ್ಸ್ ಕಂಟ್ರೋಲ್ ಜನರಲ್ ಇದು ಮುಂದಾಗಿದೆ. ನಿಷ್ಕ್ರಿಯಗೊಂಡ SARS-CoV-2 ಅನ್ನು ಕುದುರೆಗಳಲ್ಲಿ ಚುಚ್ಚುವ ಮೂಲಕ ಅಭಿವೃದ್ಧಿಪಡಿಸಿದ ಆಂಟಿಸೆರಾ ಕೋವಿಡ್-19ಗೆ ಸಂಭಾವ್ಯ ಚಿಕಿತ್ಸೆಯಾಗಿದೆ ಎಂದು ICMR ಅಧಿಕಾರಿಗಳು ಬಹಿರಂಗಪಡಿಸಿದ್ದಾರೆ. ಈ ಕೆಳಗಿನ ಯಾವ ಸಂಸ್ಥೆಗೆ ಸೇರಿದ ವಿದ್ಯಾರ್ಥಿಗಳು ನೇಕಾರರಿಗೆ ತಮ್ಮ ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲು ಇ-ಕಾಮರ್ಸ್ ವೇದಿಕೆಯನ್ನು ಪ್ರಾರಂಭಿಸಿದ್ದಾರೆ? ಉತ್ತರ NIT ವರಂಗಲ್. NIT ವರಂಗಲ್ ಪದವೀಧರರು ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಆದಂತ ಪಿಕ್ ಮೈ ಕ್ಲೋತ್ ಎಂಬ ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸಿದ್ದಾರೆ. ಈ ಒಂದು ಪ್ಲಾಟ್ಫಾರ್ಮ್ ಮೂಲಕ ನೇಕಾರರು ತಮ್ಮ ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲು ಮತ್ತು ಅವರ ನಡುವಿನ ಅಂತರವನ್ನು ನಿವಾರಿಸಲು ಮತ್ತು ಮಧ್ಯವರ್ತಿಗಳನ್ನ ನಿರ್ಮೂಲನೆ ಮಾಡಲು ಇದು ಸಹಾಯವಾಗುತ್ತದೆ.
ಸತತ ಏಕದಿನ ವಿಜಯಗಳಿಗಾಗಿ ಯಾವ ದೇಶದ ಮಹಿಳಾ ಕ್ರಿಕೆಟ್ ತಂಡವು ವಿಶ್ವ ದಾಖಲೆಯನ್ನು ಸಮಗೊಳಿಸಿದೆ? ಉತ್ತರ ಆಸ್ಟ್ರೇಲಿಯಾ. ಅಕ್ಟೋಬರ್ 7, 2020 ಆಸ್ಟ್ರೇಲಿಯಾದ ಮಹಿಳಾ ಕ್ರಿಕೆಟ್ ತಂಡವು ತಮ್ಮ 3 ಪಂದ್ಯಗಳ ಸರಣಿಯ 3ನೇ ಏಕದಿನ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡವನ್ನು 232 ರನ್ಗಳಿಂದ ಸೋಲಿಸಿದ ನಂತರ ಸತತ ಏಕದಿನ ಜಯಗಳಿಸಿದ ವಿಶ್ವ ದಾಖಲೆಯನ್ನು ಸಮಗೊಳಿಸಿತು. 2003ರಲ್ಲಿ ಸತತ 21 ಗೆಲುವುಗಳನ್ನು ದಾಖಲಿಸಿದ ನಂತರ ಆಗಿನ ನಾಯಕ ರಿಕ್ಕಿ ಪಾಂಟಿಂಗ್ ನೇತೃತ್ವದ ಆಸ್ಟ್ರೇಲಿಯಾದ ಪುರುಷರ ಕ್ರಿಕೆಟ್ ತಂಡವು ಸತತ ಏಕದಿನ ವಿಜಯಗಳ ದಾಖಲೆಯನ್ನು ಹೊಂದಿದೆ. ಭಾರತ ಸರ್ಕಾರ ನೇಮಕ ಮಾಡಿದ ಆರ್ಬಿಐನ ಎಂಪಿಸಿ ಸಮಿತಿಯ ಹೊಸ ಬಾಹ್ಯ ಸದಸ್ಯರನ್ನು ಹೆಸರಿಸಿ. ಉತ್ತರ ಆಶಿಮಾ ಗೋಯಲ್, ಜಯಂತ್ ಆರ್ ವರ್ಮಾ ಮತ್ತು ಶಶಾಂಕ್ ಬಿಡೆ. 2020 ಅಕ್ಟೋಬರ್ 5 ಭಾರತ ಸರ್ಕಾರ 2020 ಅಕ್ಟೋಬರ್ 5 ಭಾರತ ಸರ್ಕಾರವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅಥವಾ ಆರ್ಬಿಐನ 6 ಸದಸ್ಯರ ದರ ನಿಗದಿ ಹಣಕಾಸು ನೀತಿ ಸಮಿತಿ ಅಥವಾ ಎಂಪಿಸಿ ಸದಸ್ಯರಾಗಿ 3 ಹೊಸ ಅರ್ಥಶಾಸ್ತ್ರಜ್ಞರನ್ನ ನೇಮಿಸಿದೆ. ಹೊಸ ಸದಸ್ಯರು ಬಂದು ಪ್ರೊಫೆಸರ್ ಆಶಿಮಾ ಗೋಯಲ್, ಪ್ರೊಫೆಸರ್ ಜಯಂತ್ ಆರ್ ವರ್ಮಾ ಮತ್ತು ಡಾಕ್ಟರ್ ಶಶಾಂಕ್ ಬಿಡೆ. ಇವರು 3 ಸದಸ್ಯರಾಗಿರ್ತಾರೆ. ಬೀದಿ ಬದಿ ವ್ಯಾಪಾರಿಗಳನ್ನು ಆನ್ಲೈನ್ ನಲ್ಲಿ ಕರೆದೊಯ್ಯಲು ಯಾವ ಫುಡ್ಟೆಕ್ ಕಂಪನಿಯೊಂದಿಗೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಪಾಲುದಾರಿಕೆ ಹೊಂದಿದೆ? ಉತ್ತರ ಸ್ವಿಗ್ಗಿ. ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ನಲ್ಲಿ ಬೀದಿ ಆಹಾರ ಮಾರಾಟಗಾರರನ್ನು ಪ್ರವೇಶಿಸಲು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಬೆಂಗಳೂರು ಮೂಲದ ಫುಡ್ಟೆಕ್ ಪ್ರಮುಖ ಸ್ವಿಗ್ಗಿ ಅವರೊಂದಿಗೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ವರ್ಷದ ಯಾವ ದಿನವನ್ನು ವಿಶ್ವ ಹತ್ತಿ ದಿನವೆಂದು WHO ಆಚರಿಸುತ್ತದೆ? ಉತ್ತರ ಅಕ್ಟೋಬರ್ 6. ಭಾರತದ ಅತಿದೊಡ್ಡ HPC AI ಸೂಪರ್ ಕಂಪ್ಯೂಟರ್ ಅನ್ನು ಹೆಸರಿಸಿ. ಉತ್ತರ ಪರಂ-ಸಿದ್ಧಿ. ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಅಥವಾ CDAC ಭಾರತದ ಅತಿದೊಡ್ಡ HPC AI ಸೂಪರ್ ಕಂಪ್ಯೂಟರ್ ಪರಂ-ಸಿದ್ಧಿ ಎ ಅನ್ನು ನಿಯೋಜಿಸಲಿದೆ. ಬ್ಯಾಂಕ್ನಿಂದ ಸಾಲದ ವಿರುದ್ಧ ಸೆಕ್ಯೂರಿಟೀಸ್ ಅಥವಾ LAS ಪಡೆಯುವ ಗ್ರಾಹಕರಿಗೆ ಡೆಬಿಟ್ ಕಾರ್ಡ್ ಸೌಲಭ್ಯವನ್ನು ಪ್ರಾರಂಭಿಸಿದ ದೇಶದಲ್ಲಿ ಇತ್ತೀಚೆಗೆ ಯಾವ ಬ್ಯಾಂಕ್ ಮೊದಲ ಸ್ಥಾನ ಪಡೆದಿದೆ? ಉತ್ತರ ICICI ಬ್ಯಾಂಕ್. ICICI ಬ್ಯಾಂಕ್ನಿಂದ ಸಾಲದ ವಿರುದ್ಧ ಸೆಕ್ಯೂರಿಟೀಸ್ ಅಥವಾ LAS ಪಡೆಯುವ ಗ್ರಾಹಕರಿಗೆ ಡೆಬಿಟ್ ಕಾರ್ಡ್ ಸೌಲಭ್ಯವನ್ನು ಪ್ರಾರಂಭಿಸಿದೆ. ವೀಸಾ ಪ್ಲಾಟ್ಫಾರ್ಮ್ ನಲ್ಲಿ ಡೆಬಿಟ್ ಕಾರ್ಡ್ ಲಭ್ಯವಿದೆ. ರೆಡ್ ಹಾಟ್ ಚೆರಿಮೆಣಸು ಡಲ್ಲೆ ಕುರ್ಸಾನಿ GI ಟ್ಯಾಗ್ ಪಡೆದಿದೆ. ಇದು ಯಾವ ರಾಜ್ಯಕ್ಕೆ ಸೇರಿದೆ? ಉತ್ತರ ಸಿಕ್ಕಿಂ. ಸಿಕ್ಕಿಂನ ಪ್ರಸಿದ್ಧ ರೆಡ್ ಹಾಟ್ ಚೆರಿಮೆಣಸು ಇದನ್ನು ಡಲ್ಲೆ ಕುರ್ಸಾನಿ ಎಂದು ಕರೆಯಲಾಗುತ್ತದೆ. ಇದು ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರದ ಪ್ರಚಾರಕ್ಕಾಗಿ ಇಲಾಖೆಯಿಂದ ಭೌಗೋಳಿಕ ಸೂಚನೆ ಅಥವಾ GI ಟ್ಯಾಗ್ ಅನ್ನು ಗಳಿಸಿದೆ. ಯುದ್ಧ ಪ್ರದೂಷಣ್ ಕೆ ವಿರುದ್ಧ ಎನ್ನುವುದು ಮೆಗಾ ವಾಯುಮಾಲಿನ್ಯ ವಿರೋಧಿ ಅಭಿಯಾನವಾಗಿದೆ. ಇದು ಯಾವ ರಾಜ್ಯ ಪ್ರಾರಂಭಿಸಿದೆ? ಉತ್ತರ ದೆಹಲಿ. ಕೋವಿಡ್-19 ಸಾಂಕ್ರಾಮಿಕ ರೋಗದ ದೃಷ್ಟಿಯಿಂದ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಯುದ್ಧ ಪ್ರದೂಷಣ್ ಕೆ ವಿರುದ್ಧ ಎಂಬ ಮೆಗಾ ವಾಯುಮಾಲಿನ್ಯ ವಿರೋಧಿ ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ. ದಿನೇಶ್ ಕುಮಾರ್ ಕಾರಾ ಅವರನ್ನು ಯಾವ ಬ್ಯಾಂಕ್ನ ಹೊಸ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ? ಉತ್ತರ SBI. ದೇಶದ ಅತಿದೊಡ್ಡ ಬ್ಯಾಂಕ್ ಆದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಹೊಸ ಅಧ್ಯಕ್ಷರಾಗಿ ದಿನೇಶ್ ಕುಮಾರ್ ಕಾರಾ ಅಧಿಕಾರ ವಹಿಸಿಕೊಂಡಿದ್ದಾರೆ. ಅವರು ಅಕ್ಟೋಬರ್ 7, 2020 ಅಧಿಕಾರ ವಹಿಸಿಕೊಂಡ ರಜನೀಶ್ ಕುಮಾರ್ ಅವರಿಂದ ಅಧಿಕಾರ ವಹಿಸಿಕೊಂಡಿದ್ದಾರೆ. ಸಾಲದ ಪುಸ್ತಕದ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವುದು ಅವರ ಪ್ರಮುಖ ಆದ್ಯತೆಗಳಲ್ಲಿ ಒಂದಾಗಿದೆ. ಭಾರತ ಮತ್ತು ಯಾವ ರಾಷ್ಟ್ರದ ನಡುವಿನ ಸೈಬರ್ ಸುರಕ್ಷತೆ ಕುರಿತು ಒಪ್ಪಂದಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ? ಉತ್ತರ ಜಪಾನ್. ಅಕ್ಟೋಬರ್ 7, 2020 ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸಚಿವ ಸಂಪುಟ ಭಾರತ ಮತ್ತು ಜಪಾನ್ ನಡುವಿನ ಸೈಬರ್ ಸುರಕ್ಷತೆ ಕ್ಷೇತ್ರದಲ್ಲಿ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿತು. ಇತ್ತೀಚಿನ ಸಂಸತ್ ಚುನಾವಣೆಯ ಫಲಿತಾಂಶಗಳು ಅನೂರ್ಜಿತವೆಂದು ಘೋಷಿಸಿದ ನಂತರ ಈ ಕೆಳಗಿನ ಮಧ್ಯ ಏಷ್ಯಾದ ರಾಷ್ಟ್ರಗಳಲ್ಲಿ ಯಾವುದು ಗೊಂದಲಕ್ಕಿಳಿದಿದೆ? ಉತ್ತರ ಕಿರ್ಗಿಸ್ತಾನ್. ಪ್ರತಿಸ್ಪರ್ಧಿ ವಿರೋಧ ಪಕ್ಷಗಳು ಅಧಿಕಾರಕ್ಕಾಗಿ ಹಿಡಿತ ಸಾಧಿಸಿದ ನಂತರ ಮಧ್ಯ ಏಷ್ಯಾದ ಕಿರ್ಗಿಸ್ತಾನ್ ಅಕ್ಟೋಬರ್ನಲ್ಲಿ ತೀವ್ರ ಗೊಂದಲಕ್ಕೆ ಇಳಿಯಿತು. ಗಿರ್ಗಿಜ್ ಕೇಂದ್ರ ಚುನಾವಣಾ ಆಯೋಗ ಈ ಹಿಂದೆ ಅಕ್ಟೋಬರ್ 4 ನಡೆದ ಸಂಸತ್ ಚುನಾವಣಾ ಫಲಿತಾಂಶಗಳನ್ನು ಹಿಂಸಾತ್ಮಕ ಪ್ರತಿಭಟನೆಗಳ ಮಧ್ಯೆ ಅನೂರ್ಜಿತವೆಂದು ಘೋಷಿಸಿತು.
WHO ಮಾನ್ಯತೆ ಪಡೆದ ಕೋವಿಡ್-19 ಲಸಿಕೆಯನ್ನು ಮಾತ್ರ ಸ್ವೀಕರಿಸುವುದಾಗಿ ಯಾವ ರಾಷ್ಟ್ರ ಘೋಷಿಸಿದೆ? ಉತ್ತರ ಬಾಂಗ್ಲಾದೇಶ. ತನ್ನ ದೇಶದಲ್ಲಿ ಬಳಕೆಗಾಗಿ WHO ಮಾನ್ಯತೆ ಪಡೆದ ಕೋವಿಡ್-19 ಲಸಿಕೆಗಳನ್ನು ಮಾತ್ರ ಸ್ವೀಕರಿಸುವುದಾಗಿ ಬಾಂಗ್ಲಾದೇಶ ಹೇಳಿದೆ. ಅಕ್ಟೋಬರ್ 7, 2020 ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಬಾಂಗ್ಲಾದೇಶ ಕ್ಯಾಬಿನೆಟ್ ಕಾರ್ಯದರ್ಶಿ ಖಂಡೇಕರ್ ಅನ್ವರ್ ಇಸ್ಲಾಂ ಈ ವಿಷಯವನ್ನು ಪ್ರಕಟಿಸಿದರು. ಭಾರತದ ಪ್ರೀಮಿಯಂ ಹತ್ತಿಯ ಹೊಸ ಬ್ರಾಂಡ್ ಹೆಸರೇನು? ಉತ್ತರ ಕಸ್ತೂರಿ. ಕೇಂದ್ರ ಜವಳಿ ಸಚಿವೆ ಸ್ಮೃತಿ ಇರಾನಿ ಅವರು ಅಕ್ಟೋಬರ್ 7, 2020 2ನೇ ವಿಶ್ವ ಹತ್ತಿ ದಿನಾಚರಣೆಯ ಸಂದರ್ಭದಲ್ಲಿ ಭಾರತದ ಪ್ರೀಮಿಯಂ ಹತ್ತಿಗೆ ಮೊಟ್ಟ ಮೊದಲ ಬಾರಿಗೆ ಬ್ರಾಂಡ್ ಮತ್ತು ಲೋಗೋವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬಿಡುಗಡೆ ಮಾಡಿದರು. ಭಾರತದ ಹತ್ತಿ ಈಗ ಜಗತ್ತಿಗೆ ಕಸ್ತೂರಿ ಕಾಟನ್ ಎಂಬ ಹೆಸರಿನಿಂದ ತಿಳಿಯಲಿದೆ. ಅಕ್ಟೋಬರ್ 8 ಗ್ರಾಮೀಣ ಪ್ರದೇಶಗಳಿಗಾಗಿ ಡಿಜಿಟಲ್ ಸೇವಾ ಸೇತು ಕಾರ್ಯಕ್ರಮದ ಮೊದಲ ಹಂತವನ್ನು ಯಾವ ರಾಜ್ಯ ಪ್ರಾರಂಭಿಸಿತು? ಉತ್ತರ ಗುಜರಾತ್. ಗುಜರಾತ್ ಸರ್ಕಾರವು 2020 ಅಕ್ಟೋಬರ್ 8 ಗ್ರಾಮೀಣ ಪ್ರದೇಶಗಳಿಗೆ ಡಿಜಿಟಲ್ ಸೇವಾ ಸೇತು ಕಾರ್ಯಕ್ರಮದ ಮೊದಲ ಹಂತವನ್ನು ಪ್ರಾರಂಭಿಸಿತು. ಇದರ ಅಡಿಯಲ್ಲಿ ರಾಜ್ಯದ 3500 ಗ್ರಾಮ ಪಂಚಾಯಿತಿಗಳನ್ನು 100 Mbps ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಮೂಲಕ ಸಂಪರ್ಕಿಸಲಾಗಿದೆ. ಇದು ಸಾರ್ವಜನಿಕ ಸೇವೆಗಳ ಆನ್ಲೈನ್ ಲಭ್ಯತೆಗೆ ಮತ್ತಷ್ಟು ಅನುಕೂಲವಾಗಲಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಅಥವಾ 2020-21 ಭಾರತದ ಆರ್ಥಿಕತೆಯು ಎಷ್ಟು ಕುಗ್ಗುತ್ತದೆ ಎಂದು ನಿರೀಕ್ಷಿಸಲಾಗಿದೆ? ಉತ್ತರ 9.6%. ಕೋವಿಡ್-19 ಸಾಂಕ್ರಾಮಿಕ ರೋಗದಿಂದಾಗಿ ಪ್ರಸಕ್ತ ಹಣಕಾಸು ವರ್ಷದಲ್ಲಿ 2020-21 ಭಾರತದ ಆರ್ಥಿಕತೆಯು 9.6% ಕುಗ್ಗುವ ನಿರೀಕ್ಷೆ ಇದೆ ಎಂದು ವಿಶ್ವ ಬ್ಯಾಂಕ್ 2020 ಅಕ್ಟೋಬರ್ 8 ಹೇಳಿದೆ. ದಕ್ಷಿಣ ಏಷ್ಯಾದಲ್ಲಿ ಭಾರತದ ಆರ್ಥಿಕತೆಯು ದೊಡ್ಡದಾಗಿದೆ. ಯಾವ ಫಿನ್ಟೆಕ್ ಕಂಪನಿ ತನ್ನದೇ ಆದ ಮಿನಿ ಆಪ್ ಸ್ಟೋರ್ ಅನ್ನು ಪ್ರಾರಂಭಿಸಿದೆ? ಉತ್ತರ ಪೇಟಿಎಂ. ಭಾರತೀಯ ಡೆವಲಪರ್ಗಳನ್ನು ಬೆಂಬಲಿಸುವ ಉದ್ದೇಶದಿಂದ ಡಿಜಿಟಲ್ ಪಾವತಿ ಸಂಸ್ಥೆಯಾದ ಪೇಟಿಎಂ ಇತ್ತೀಚೆಗೆ ಮಿನಿ ಆಪ್ ಸ್ಟೋರ್ ಅನ್ನು ಪ್ರಾರಂಭಿಸಿದೆ. ಈ ಉಪಕ್ರಮವನ್ನು ಆಪ್ ಸ್ಟೋರ್ ವ್ಯವಸ್ಥೆಯಲ್ಲಿ ಗೂಗಲ್ಗೆ ನೇರ ಸವಾಲಾಗಿ ನೋಡಲಾಗುತ್ತದೆ. ಡೆವಲಪರ್ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ಪಾವತಿ ಅಪ್ಲಿಕೇಶನ್ ಅನ್ನು ಈ ಹಿಂದೆ ಗೂಗಲ್ ಪ್ಲೇಸ್ಟೋರ್ ನಿಂದ ತಾತ್ಕಾಲಿಕವಾಗಿ ತೆಗೆದುಹಾಕಲಾಗಿದೆ. ಪೇಟಿಎಂ ತನ್ನ ಅಪ್ಲಿಕೇಶನ್ ನಲ್ಲಿ ಈ ಮಿನಿ ಅಪ್ಲಿಕೇಶನ್ಗಳ ಪಟ್ಟಿ ಮತ್ತು ವಿತರಣೆಯನ್ನು ಒದಗಿಸುತ್ತದೆ. ಕಾರ್ಪಟ್ ಅಥವಾ CORPAT ಭಾರತ ಮತ್ತು ಯಾವ ದೇಶದ ನಡುವಿನ ಮಿಲಿಟರಿ ವ್ಯಾಯಾಮವಾಗಿದೆ? ಉತ್ತರ ಬಾಂಗ್ಲಾದೇಶ. ರಕ್ಷಣಾ ಸಚಿವಾಲಯ ಇತ್ತೀಚೆಗೆ ಬಿಡುಗಡೆ ಮಾಡಿದ ಪತ್ರಿಕಾ ಪ್ರಕಟಣೆಯ ಪ್ರಕಾರ ಬೋಂಗೋ ಸಾಗರ್ ಮತ್ತು ಸಂಯೋಜಿತ ಪೆಟ್ರೋಲ್ ಅಥವಾ ಕಾರ್ಪಾಟ್ ಎಂಬ 2 ವ್ಯಾಯಾಮಗಳು ಅಕ್ಟೋಬರ್ ಮೊದಲ ವಾರದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ನಡೆಯಲಿವೆ. ಭಾರತ ಬಾಂಗ್ಲಾದೇಶ ಸಂಯೋಜಿತ ಪೆಟ್ರೋಲ್ ಕಾರ್ಪಟ್ ವ್ಯಾಯಾಮದ ಅಡಿಯಲ್ಲಿ 2 ನೌಕಾಪಡೆಗಳು ಅಂತಾರಾಷ್ಟ್ರೀಯ ಕಡಲ ಗಡಿರೇಖೆ ಅಥವಾ IMBL ಉದ್ದಕ್ಕೂ ಜಂಟಿ ಗಸ್ತಿಯಾಗಿ ತಿರುಗುತ್ತವೆ. ಪ್ರಧಾನಮಂತ್ರಿ ಸಾಗರ್ ಅಥವಾ ಪ್ರದೇಶದ ಎಲ್ಲರಿಗೂ ಭದ್ರತೆ ಮತ್ತು ಬೆಳವಣಿಗೆ ಉಪಕ್ರಮದ ಭಾಗವಾಗಿ ಈ ಒಂದು ವ್ಯಾಯಾಮಗಳನ್ನು ನಡೆಸಲಾಗುತ್ತದೆ. ಯಾವ ಆಹಾರ ಧಾನ್ಯವನ್ನು ಸಂಗ್ರಹಿಸಲು ಕೇಂದ್ರ ಸರ್ಕಾರ ಸುಮಾರು 40,000 ರೈತರಿಗೆ 1,000 ಕೋಟಿ ರೂ ಪಾವತಿಸಲಾಗಿದೆ? ಉತ್ತರ ಅಕ್ಕಿ. ಗಾಲ್ವಾನ್ ಘರ್ಷಣೆ ಸಂದರ್ಭದಲ್ಲಿ ಕೊಲ್ಲಲ್ಪಟ್ಟ ತನ್ನ ಸಿಬ್ಬಂದಿಗೆ ಭಾರತೀಯ ಸೇನೆ ಸ್ಮಾರಕವನ್ನು ನಿರ್ಮಿಸಿದೆ. ಯಾವ ಸ್ಥಳದಲ್ಲಿ? ಉತ್ತರ ಲಡಾಖ್. ಗಾಲ್ವಾನ್ ಕಣಿವೆಯಲ್ಲಿ ನಡೆದ ಹಿಂಸಾತ್ಮಕ ಘರ್ಷಣೆಯಲ್ಲಿ ಸಾವನ್ನಪ್ಪಿದ ತನ್ನ 20 ಸಿಬ್ಬಂದಿಗೆ ಭಾರತೀಯ ಸೇನೆಯು ಇತ್ತೀಚೆಗೆ ಪೂರ್ವ ಲಡಾಖ್ನಲ್ಲಿ ಸ್ಮಾರಕವನ್ನು ನಿರ್ಮಿಸಿದೆ. ಚೀನಿ ಪೀಪಲ್ಸ್ ಲಿಬರೇಷನ್ ಆರ್ಮಿ ಅಥವಾ PLA ಯನ್ನು ಹೊರಹಾಕುವ ಘರ್ಷಣೆಯಲ್ಲಿ ಜೂನ್ 15 ಕೊಲ್ಲಲ್ಪಟ್ಟ ಎಲ್ಲಾ 20 ಸಿಬ್ಬಂದಿಗಳ ಹೆಸರನ್ನು ಸ್ಮಾರಕ ಹೊಂದಿದೆ. ಈ ಸ್ಮಾರಕದಲ್ಲಿ ಗ್ಯಾಲೆಂಟ್ಸ್ ಆಫ್ ಗಾಲ್ವಾನ್ ಎಂಬ ಶಾಸನವಿದೆ. ಸೈನ್ಯವನ್ನು ಕರ್ನಲ್ B ಸಂತೋಷ್ ಬಾಬು ಅವರು ನೇತೃತ್ವ ವಹಿಸಿದ್ದರು. ಜಾಗತಿಕ ವಿಚಾರ ಸಂಕಿರಣ ಇಂಡಿಯಾ PV Edge 2020 ಯಾವ ಕೇಂದ್ರ ಸಚಿವಾಲಯವು ಆಯೋಜಿಸಿದೆ? ಉತ್ತರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ. ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ನೀತಿ ಆಯೋಗ್ ಜೊತೆಗೆ ಇನ್ವೆಸ್ಟ್ ಇಂಡಿಯಾ ವರ್ಚುವಲ್ ಜಾಗತಿಕ ವಿಚಾರ ಸಂಕಿರಣ ಇಂಡಿಯಾ PV Edge 2020 ಆಯೋಜಿಸುತ್ತಿದೆ. ವಿಚಾರ ಸಂಕಿರಣದಲ್ಲಿ ಮಾಡ್ಯೂಲ್ಗಳು ಮತ್ತು ಉತ್ಪಾದನಾ ಸಲಕರಣೆಗಳು ಮತ್ತು ಸರಬರಾಜು ಸರಪಳಿ ಕುರಿತು ಸೆಷನ್ಗಳು ಸೇರಿವೆ. ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು 60 ಉನ್ನತ ಭಾರತೀಯ ಮತ್ತು ಜಾಗತಿಕ CEOಗಳು ಹಾಜರಾಗುವ ನಿರೀಕ್ಷೆ ಇದೆ. RBI ನ ಹೊಸ ಮತ್ತು 4ನೇ ಡೆಪ್ಯೂಟಿ ಗವರ್ನರ್ ಆಗಿ ಯಾರನ್ನು ನೇಮಿಸಲಾಗಿದೆ? ಉತ್ತರ M ರಾಜೇಶ್ವರ ರಾವ್. ವರ್ಷದ ಯಾವ ದಿನವನ್ನು ಭಾರತದಲ್ಲಿ ವಾಯುಪಡೆಯ ದಿನವೆಂದು ಗುರುತಿಸಲಾಗಿದೆ? ಉತ್ತರ ಅಕ್ಟೋಬರ್ 8.
ಏರ್ ಫೋರ್ಸ್ ಡೇ ಅಥವಾ ವಾಯುಪಡೆಯ ದಿನವನ್ನು 2020 ಅಕ್ಟೋಬರ್ 8ರಂದು ಅಧಿಕೃತ ಫೌಂಡೇಶನ್ ದಿನದ 88ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದೆ. ಸರ್ಕಾರ ಇತ್ತೀಚೆಗೆ ಪಿಎಂ ಸ್ವನಿಧಿ ಪೋರ್ಟಲ್ನ ಎಪಿಐ ಅನ್ನು ಯಾವ ಬ್ಯಾಂಕ್ನೊಂದಿಗೆ ಸಂಯೋಜಿಸಿದೆ? ಉತ್ತರ ಎಸ್ಬಿಐ. ನ್ಯಾನೋ ಉದ್ಯಮಿಗಳಿಗಾಗಿ ಮೋದಿ ಸರ್ಕಾರದ ಪಿಎಂ ಸ್ವನಿಧಿ ಅಥವಾ ಪಿಎಂ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ ಯೋಜನೆಯಡಿ ಸಾಲ ಮಂಜೂರಾತಿ ಮತ್ತು ವಿತರಣಾ ಪ್ರಕ್ರಿಯೆಯನ್ನು ತ್ವರಿತಗೊಳಿಸಲು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಪಿಎಂ ಸ್ವನಿಧಿ ಪೋರ್ಟಲ್ ಮತ್ತು ವಿವಿಧ ಬ್ಯಾಂಕುಗಳ ನಡುವಿನ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅಥವಾ ಎಪಿಐ ಅನ್ನು ಸಂಯೋಜಿಸುತ್ತಿದೆ. ಮೊದಲಿಗೆ ಸಚಿವಾಲಯವು 7 ಅಕ್ಟೋಬರ್ 2020ರಂದು ಪಿಎಂ ಸ್ವನಿಧಿ ಪೋರ್ಟಲ್ ಮತ್ತು ಎಸ್ಬಿಐ ಇ ಮುದ್ರಾ ಪೋರ್ಟಲ್ ನಡುವೆ ಎಪಿಐ ಏಕೀಕರಣವನ್ನು ಪ್ರಾರಂಭಿಸಿತು. ಐಸಿಜಿಎಸ್ ವಿಗ್ರಹ ಅಪ್ಶೂರ್ ಪೆಟ್ರೋಲ್ ಹಡಗನ್ನು ಯಾವ ಕಂಪನಿಯು ನಿರ್ಮಿಸಿದೆ? ಉತ್ತರ ಎಲ್&ಟಿ ಶಿಪ್ ಬಿಲ್ಡಿಂಗ್ಸ್ ಲಿಮಿಟೆಡ್. ಇಂಡಿಯನ್ ಕೋಸ್ಟ್ ಗಾರ್ಡ್ 2020 ಅಕ್ಟೋಬರ್ 6ರಂದು ಚೆನ್ನೈನ ಉತ್ತರದ ಕಟ್ಟುಪಲ್ಲಿ ಎಂಬ ಖಾಸಗಿ ಹಡಗುಕಟ್ಟೆಯಲ್ಲಿ ಅಪ್ಶೋರ್ ಪೆಟ್ರೋಲ್ ಹಡಗು ವಿಗ್ರಹವನ್ನು ಬಿಡುಗಡೆ ಮಾಡಿತು. ಐಸಿಜಿಎಸ್ ವಿಗ್ರಹ 7 ಹಡಗುಗಳ ಸರಣಿಯಲ್ಲಿ 7ನೇ ಮತ್ತು ಕೊನೆಯದಾಗಿದೆ. ಐಸಿಜಿಎಸ್ ವಿಗ್ರಹ ಅಪ್ಶೋರ್ ಪೆಟ್ರೋಲ್ ಹಡಗನ್ನ ಮೇಕ್ ಇನ್ ಇಂಡಿಯಾ ಉಪಕ್ರಮದ ಭಾಗವಾಗಿ ಲಾರ್ಸನ್ ಮತ್ತು ಟೋಬ್ರೋ ಹಡಗು ನಿರ್ಮಾಣ ಸಂಸ್ಥೆ ನಿರ್ಮಾಣ ಮಾಡಿದೆ. ಈ ವಿಡಿಯೋವನ್ನು ಎಂಡ್ ಮಾಡೋಕೆ ಮುಂಚೆ ಅಕ್ಟೋಬರ್ 8, 9, 2020 ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ನಾವು ಕೊಟ್ಟಂತ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್.